ಹಾಯ್ ಗಾಯ್ಸ್, ಎಲ್ಲ ಹೇಗಿದ್ದೀರಾ? ನೀವು ನೋಡ್ತಾ ಇದ್ದೀರಾ ಹ್ಯಾಟ್ರಿಕ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸಾತ್ವಿಕ್. ಸೊ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನದ ಸೌಂದರ್ಯದ ಬಗ್ಗೆ ಕೆಲವು ಮಾಹಿತಿಗಳನ್ನು ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಇನ್ನು ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ಲೆಟ್ಸ್ ಕಮ್ ಟು ದಿ ವಿಡಿಯೋ. ನಾನು 2 ತಿಂಗಳ ಹಿಂದೆ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ದೆ. ಅಲ್ಲಿಂದ ಬರುವಾಗ ನನಗೆ ದಾರಿಯಲ್ಲಿ ಈ ದೇವಸ್ಥಾನ ಕೂಡ ಸಿಕ್ತು. ನನಗೆ ಆಕ್ಚುಲಿ ಇಲ್ಲಿ ಹೋಗೋ ಪ್ಲಾನ್ ಇರಲಿಲ್ಲ. ಸೊ ದಾರಿಯಲ್ಲಿ ಇದು ಇಷ್ಟು ಸುಂದರವಾದ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿಯ ದೇವಸ್ಥಾನ ಸಿಕ್ಕಿದ್ದರಿಂದ ನನಗೆ ಅಲ್ಲಿಯೂ ಕೂಡ ಹೋಗಬೇಕು ಅನಿಸಿತು. ಹಾಗಾಗಿ ನಾನು ಅಲ್ಲಿ ಹೋದೆ. ಅಲ್ಲಿ ಹೋಗುವಾಗ ಈ ರೀತಿ ದೃಶ್ಯ ಕಾಣುತ್ತದೆ. ನೋಡ್ತಾ ಇದ್ದೀರಲ್ವಾ ಗೈಸ್, ಈ ರೀತಿ ಕಾಣುತ್ತದೆ ಕೆಳಗಿನಿಂದ. ನಂತರ ಮೇಲೆ ಹೋದ್ಮೇಲೆ ಈ ರೀತಿ ಕೆಳಗಿನ ದೃಶ್ಯಗಳು ಸಹ ಸುಂದರವಾಗಿ ಕಾಣುತ್ತದೆ. ನಂತರ ಅಲ್ಲೇ ಪಕ್ಕದಲ್ಲಿ ಕಲ್ಯಾಣಿಯೂ ಸಹ ಕಾಣುತ್ತದೆ ಮೇಲಿನಿಂದ. ಅದು ಸಹ ತುಂಬಾ ಸುಂದರವಾಗಿ ಕಾಣುತ್ತದೆ. ಆದರೆ ಇಲ್ಲಿ ಒಂದು ಸಮಸ್ಯೆ ಏನೆಂದರೆ ಕೋತಿಗಳ ಕಾಟ. ನನಗೂ ಸ್ವಲ್ಪ ಸಮಸ್ಯೆ ಆಯಿತು ಕೋತಿಗಳಿಂದ. ಆದರೆ ಇಲ್ಲಿ ದೇವರ ದರ್ಶನವನ್ನು ಪಡೆದೇ ಹೋಗಬೇಕು ಎಂದು ನಾನು ಸಮಸ್ಯೆ ಆದರೂ ಸಹ ಇಲ್ಲೇ ಕಾಯುತ್ತಾ ಇದ್ದೆ. ನಂತರ ದರ್ಶನಕ್ಕೆ 1.5 ತಾಸು ಟೈಮ್ ಇತ್ತು. ಹಾಗಾಗಿ ನಾನು ಕಲ್ಯಾಣಿಯ ಬಳಿ ಹೋಗಿ ಕುಳಿತೆ. ಕಲ್ಯಾಣಿಯ ಬಳಿ ಒಂದು ಅಂದಾಜು 15 ಕಪಲ್ಸ್ಗಳು ಫೋಟೋಶೂಟ್ ಮಾಡಿಕೊಳ್ಳಿಕ್ಕೆ ಬಂದಿದ್ರು. ನಂತರ ನಾನು ದೇವರ ದರ್ಶನ ಮಾಡಲು ಮೇಲೆ ಹೋದೆ. ಅಲ್ಲಿ ದೇವರ ದರ್ಶನವನ್ನು ಮುಗಿಸಿ ನಂತರ ವಾಪಸ್ಸು ನಮ್ಮ ಊರಿಗೆ ಹೊರಟೆ. ನೀವು ಸಹ ಯಾವಾಗಲಾದರೂ ಫ್ರೀ ಇದ್ದಾಗ ಈ ಪ್ಲೇಸ್ಗೆ ವಿಸಿಟ್ ಮಾಡಿ. ಈ ಪ್ಲೇಸ್ ಫೋಟೋಶೂಟ್ಗೆ ಹೇಳಿ ಮಾಡಿಸಿದಂತಹ ಜಾಗವಾಗಿದೆ. ಸೊ ಇಷ್ಟು ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.